ಅಮರಗಂಧರ್ವ ನಮ್ಮ ರಂಗಗುರುಗಳು ಕಾಳಿನಾಡರ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಅದು ಎಷ್ಟು ಹೇಳಿದ್ರು ಕಡಿಮೆ. ಅವ್ರ ಜೊತೆಯಲ್ಲಿ ನಾನು ಒಂದು 6 ವರ್ಷ ಇದ್ದಿದ್ನಲ್ಲ, ನಮಗೆ ಅವ್ರನ್ನ ನೋಡಿದ್ರೆ ಏನ್ ಅನ್ಸುತ್ತದೆ ಅಂದ್ರೆ, ಈ ಕೃಷ್ಣ ಪರಮಾತ್ಮ ಗೋಕುಲದಲ್ಲಿರುವಾಗ ಗೋಪ ಬಾಲಕರೊಂದಿಗೆ ಅವರು ಎಷ್ಟು ದೊಡ್ಡ ದೇವರಾದ್ರು ಆ ದನಮೇಸು ಹುಡುಗರ ಜೊತೆಯಲ್ಲಿ ಅವನ ಇದ್ದಂತ ವೈಖರಿ, ಯಾಕಂದ್ರೆ ಆ ಬಾಲಲೀಲೆಗಳು ಅದನ್ನ ನಾವು ನೆನಪು ಮಾಡ್ತಾ ಇತ್ತು. ಯಾಕಂದ್ರೆ ಅವರು ಅಷ್ಟು ಉನ್ನತ ಮಟ್ಟದ ಒಂದು ಭಾಗವತರಾದ್ರು. ಅಲ್ಲಿ ಈಗ ಆಟಕ್ಕೆ ಬಂದ ಈ ಚರ್ಮುರಿ ಮಾರುವವರು, ಹೂವು ಮಾರುವ ಅಜ್ಜಿ, ಅವ್ರ ಹತ್ರ ಎಲ್ಲ ಹೋಗಿ ತಮಾಷೆ ಮಾಡೋದು ಅದನ್ನೆಲ್ಲ ನೋಡಿದ್ರೆ, ಯಾಕಂದ್ರೆ ಆ ಮಾತಾಡಿಸಿಕೊಳ್ಳುವವರಿಗೂ ಇವ್ರು ಕಾಳಿನಾಡು ಅಂತ ಗೊತ್ತಿರೋದಿಲ್ಲ. ಒಂದು ಅಜ್ಜಿ ಇರ್ತದೆ, ಅಜ್ಜಿ ಹತ್ರ ಹೇಳ್ಕೊಂಡಿದ್ದು ಯಾವ ಹೂ ಕಟ್ಟುವುದು, ಇದು ಎಷ್ಟು ಕಟ್ಟಿದ್ರೆ ಎಷ್ಟು ದುಡ್ಡು ಸಿಗ್ತದೆ ಅಂತ ಒಂಥರ ಒಂದು ತುಂಟಾಟದಲ್ಲಿ ಆಮೇಲೆ ಅಜ್ಜಿ ಗೊತ್ತಾಯ್ತು, ಓ ಇದು ಕಾಳಿನಾಡ್ರು ಅಂತ. ಯಾಕಂದ್ರೆ ಆ ಒಂದು ತನ್ನ ನಾನು ದೊಡ್ಡ ಭಾಗವತ, ಇಂಥವ್ರ ಹತ್ರ ಮಾತಾಡಬಾರ್ದು ಅದೆಲ್ಲ ಇಲ್ಲ ಅವ್ರ ಮನಸ್ಸಿನಲ್ಲಿ. ಅಲ್ಲಿ ಕೋಟೇಶ್ವರ ಜಾತ್ರೆಯಲ್ಲಿ ಹಾಗೆ ಆಟ ಆಗಿತ್ತು. ಅಲ್ಲಿ ಒಬ್ರು ಐಸ್ಗಡ್ಡೆ ಮಾರ್ತಾ ಇದ್ರು. ಅವರು ಇವರು ಕಾಳಿನಾಡ್ರು ಕ್ಲಾಸ್ಮೇಟ್ ಅಂತ ಗುಡ್ಮೆ. ಇವರು ಬೈಕ್ ಹಿಡಿದವ್ರು ಬಂದವರು ಅಲ್ಲಿ ತನಕ ಕಾಳಿನಾಡ್ರದ್ದು ಬ್ಯಾನರ್ ಇತ್ತಲ್ಲ, ಅದನ್ನ ನೋಡ್ಕೊಂಡು ಬಂದವರಿಗೆಲ್ಲ ಐಸ್ಗಡ್ಡೆ ಮಾರೋರು ಹೇಳ್ತಾ ಇದ್ರು. ಅವ್ರಿಗೆ ಹೆಸರು ನೋಡಿ, ಇದು ಕಾಳಿನಾಡ್ರು, ಇವರು ನಾವು ಕ್ಲಾಸ್ಮೇಟ್, ದೇವರಲ್ಲ ಅಂತಾರ ಹಾಗೆ ಅಂತ. ಇವ್ರು ಬಂದವರು ಅವನ್ನೇ ಮಾತಾಡಿಸಿಬಿಟ್ರು ಫಸ್ಟ್. ಅಲ್ಲಿ ಆ ಕಡೆಯಿಂದೆಲ್ಲ ತುಂಬಾ ಜನ ದೊಡ್ಡ ದೊಡ್ಡವರೆಲ್ಲ ಕಾಯ್ತಾ ಇದ್ರು ಇವ್ರ ಹತ್ರ ಮಾತಾಡ್ಲಿಕ್ಕೆ. ಆದ್ರೆ ಇವ್ರು ಅವನ ಮೇಲೆ ಹೆಗಲು ಕಟ್ಕೊಂಡು ಹೇಗೆ ದೇವ ಮಕ್ಕಳೆಲ್ಲ ಎಂತ ಮಾಡಿದ್ರು ಹಾಗೆ. ಅದು ಖುಷಿ ಆಗುದು, ಯಾಕಂದ್ರೆ ಆ ಬಾಲ್ಯದ ಗೆಳತನ ಮರೀತಾ ಇರ್ಲಿತ್ತು. ಮತ್ತೆ ಎಲ್ಲಿವರೆಗೆ ಅಂದ್ರೆ ನಮ್ದು ಇಲ್ಲಿ ತೀರ್ಥಹಳ್ಳಿ ಸಮೀಪ ನಾಲೂರು ಅಂತಲ್ಲಿ ಆಟ ಆಗಿತ್ತು. ನಾನು ಮನೆಗೆ ಬಂದಿದ್ದೆ, ಅವರು ಮನೆಗೆ ಬಂದಿದ್ದೆ ದಿವಸ ರಾತ್ರಿ. ಆವಾಗೆಲ್ಲ ಅಷ್ಟು ಬಸ್ ಇರ್ಲಿಲ್ಲಲ್ಲ. 8 ಗಂಟೆಗೆ ನಾನು ಆಗುಂಬೆಯಲ್ಲಿ ಬಂದು ಇಳಿದೆ. ಅವರು 8 ಗಂಟೆ ಟೈಮಿಗೆ ಮತ್ತೊಂದು ಬಸ್ನಲ್ಲಿ ಆ ಕಡೆಯಿಂದ ಬಂದಿದ್ರು, ಅವರು ಮನೆಗೆ ಹೋಗಿದ್ರು. ಸಾಧಾರಣ ಅರ್ಧ ಗಂಟೆ, ನೀನು ಮನೆಗೆ ಹೋಗಿದ್ದೇನೋ? ಹೌದು ಹೌದು. ಏನು ಇನ್ನು ಹೋಗ್ಗೆ ಅಂತ ಇತ್ತು. ಈಗ 4ರಿಗೆ ಹೋಯ್ಕಲ್ಲ, ಅಲ್ಲಿ ಆಗುಂಬೆಯಿಂದ 4ರಿಗೆ ಹೋಗ್ಬೇಕಲ್ಲ, ಯಾಕಂದ್ರೆ ಶೃಂಗೇರಿಗೆ ಹೋಗುವ ಬಸ್ನಲ್ಲಿ ಅವ್ರು ಬಂದು ಇಳಿದಿದ್ದು. ಆಗುಂಬೆ ಟರ್ನಾಗಿ ಆ ಕಡೆ ಹೋಗ್ತದೆ. ಆಮೇಲೆ ಕಾತು ಅರ್ಧ ಗಂಟೆವರೆಗೆ ಕಾಯ್ತು. ರಮೇಶ್ ಬೈದ್ರು ನನಗೆ, ಏನು ಬಿಡಾರದಲ್ಲಿ ಇರ್ಬೇಕಾದ್ಲೆ, ಕ್ಯಾಂಪಲ್ಲಿ ಇರ್ಬೇಕಾದ್ಲೆ, ದಿವಸ ಏನ್ ಮನೆಗೆ ಹೋಗ್ಬೋದು ಹಾಗೆ ಅಲ್ಲ, ಇವ್ರು ಮಾಡುದು ಅದೇ. ಆಮೇಲೆ ಒಂದು ಅರ್ಧ ಗಂಟೆಯಲ್ಲಿ ಒಂದು ಲಾರಿ ಬಂತು ಆ ಕಡೆ, ಬಿದಿರುಗೋಡೆ ಕಡೆಯಿಂದ ಲಾರಿ ಬಂದು ಕೈ ಆಟ ಹಾಕಿದ್ರು. ನಾನು ಕೈ ಆಟ ಹಾಕಿದೆ. ಅವ್ನು ನಿಲ್ಸಿದ. ಒಳಗೊಂದು ಡ್ರೈವರ್ ಮತ್ತೆ ಕಂಡಕ್ಟರ್ ಅಲ್ಲದೆ ಮತ್ತೊಂದು 3 ಜನ ಇದ್ರು. ಒಳಗೆ ಜಾಗ ಇಲ್ಲ. ಅವನು ಹೇಳ್ದ, ಅವನಿಗೆ ಕಾಳಿನಾಡು ಅಂತ ಏನು ಗೊತ್ತಿಲ್ಲ, ಅದೆಲ್ಲೋ ಶಿವಮೊಗ್ಗದ ಕಡೆ ಗಾಡಿ, ಮೇಲ್ಗಡೆ ಸೀಟ್ ಇದೆ, ಎಲ್ಲಿ ಹೋಗೋರಿ? ನಾವು 4 ಹೋಗ್ಬೇಕು, ಮೇಲ್ಗಡೆ ಇದೆ ನೋಡ್ರಿ, ಹೊತ್ಕೊಳ್ಳೋದ್ರೆ ಹೊತ್ಕೊಳ್ಳಿ ಅಂದ್ರು. ಮೇಲ್ಗಡೆ ನೋಡ್ತೀವಿ, ಗೊಬ್ಬರ ಲೋಡ್ ಖಾಲಿ ಮಾಡಿ ಬಂದ ಲಾರಿ ಅದು ಹಾಗೆ ಇತ್ತು, ಗೊಬ್ಬರ ಎಲ್ಲ. ನನ್ನ ಹತ್ರ ಎಂತ ಮಾಡೋದು, ಹತ್ತು ಮತ್ತೆ ಇಬ್ರು ಇಲ್ಲೇ ಬಾಕಿ ಉಳಿದ್ರಲ್ಲ, ಆಟ ಆಯ್ಕಲ್ಲ ಅಲ್ಲಿ ಸಂಗೀತಗಾರ ಮಾಡೋಲಕ್ಕೆ ಕೈದು ಮಾಡ್ಕೊಂಡು ಕೂತ್ಕೊಂಡ್ ನಾವು, ನೀನು ಇಲ್ಲೇ ಇದೆಯಾ, ಹತ್ತು ಅಂದ್ರು. ನಾನು ಬ್ಯಾಗ್ ತಗೊಂಡ ಮೇಲೆ ಅಂತೆ. ಅವ್ರು ಪಾಪ ಗೊಬ್ಬರ ಖಾಲಿ ಮಾಡೋದು ಲಾರಿ, ಇಡೀ ಗೊಬ್ಬರ ಎಲ್ಲ ಇತ್ತು, ಮೈತು ಮೇಲೆ ಸಗಣಿ ಎಲ್ಲ ಹಾಗೆ ಬಿಟ್ಕೊಂಡಿದ್ವಿ. ಅಲ್ಲಿ ಲಾರಿಯಲ್ಲಿ ಬರುವಾಗ ಪಾಪ ಒಳಗೆ ಅವನು ಡ್ರೈವರು, ಇವ್ರು ಗದಾ ಇದ್ದು ಕ್ಯಾಸೆಟ್ ಹಾಕೊಂಡು ಕೇಳ್ತಾ ಇದ್ದೆ, ಬಡ್ಕೊಂತ ಬರ್ತಾ. ಅಲ್ಲೊಂದು ಸಣ್ಣ ಡ್ರೈವರ್ ಹಿಂದ್ಗಡೆ ಒಂದು ಕಿಂಡಿ ಇತ್ತು, ಅದು ತೋರ್ತಾ ಇತ್ತು. ಅವ ಇವ್ರ ಬದಿಕ್ಕೆ ಬಡ್ಕಂತ ಇಟ್ಕೊಂಡು ಬರ್ತಾ ಇದ್ದ. ಇವರು ಹೇಳ್ತಿದ್ರು, ಬಡ್ಡಿ ಬಗ್ಗೆ ನಮ್ಮನ್ನ ಇಲ್ಲಿ ಗೊಬ್ಬರ ಲಾರಿ ಮೇಲೆ ಬರ್ಸಿದ, ಒಳಗೆ ನೋಡು ನನ್ನ ಬದಿಕ್ಕೆ ಒಳ್ಳೆ ಕಾಳ ಆಗ್ತಿದ್ದ ಅಂತ ನಗಾಡ್ತಿದ್ರು. ಕಡೆಗೆ 4ರಲ್ಲಿ ಇಳಿಲಿಕ್ಕೆ ಹೇಳ್ತು. ಇಳಿದುಕೊಂಡು ಅಲ್ಲಿ ಎದುರು ಟೆಂಟ್ ತೋರ್ತಾ ಇದೆ. ನಾವು ಇಳಿದು ನಂತರ 20 ರೂಪಾಯಿ ಕೊಟ್ಟರು, ಭಾಗವತರು ಕೊಡ್ಕೊಡೋನಿ ಅಂತ ಹೇಳು. ಇಳಿದು ಅವ್ರು ಈಗ ಸೈಡ್ ನಿಂತ್ಕೊಂಡು ನಾನು ಅವನಿಗೆ ಕೊಡ್ತಾ ಇರುವಾಗ, ಏನ್ರಿ ಇಲ್ಲಿ ಆಟ ಇದೆಯೇನ್ರಿ ಅಂದ. ಹೌದ್ರಿ, ಸಾಲಕ್ಕೆ ಮಾಡೋದ ಆಟ. ಕಾಳಿನಾಡು ಇದಾರಲ್ರಿ? ಹೌದಪ್ಪ, ಕಾಳಿನಾಡು ಮಧ್ಯ. ಇವ್ರು ಮತ್ತೆ ಯಾರು ಅಂತ ತಿಳ್ಕೊಂಡ ನೀನು? ಇವರು ನನಗೆ ಹೇಳ್ಬೇಡ ಆದ್ರೂ ಹೇಳ್ಬಿಟ್ಟು
ಕಾಳಿನೌಡ ಗಣಪ. ಅವನು ಗಾಡಿ ಸೈಡ್ಗೆ ಹಾಕಿ ಓಡ್ ಬಂದ್ಕೊಂಡು ಕಾಲಿಟ್ಕೊಂಡ್ಬಿಟ್ಟೆವ್ರು. ಅಯ್ಯೋ ಗುರುಗಳೇ, ನಿಮ್ಮನ್ನ ನಾನು ಗೊಬ್ಬರ ಲಾರಿ ಮೇಲೆ ಕಳ್ಸಿದ್, ನಾನು ಇವ್ರನ್ನ ಇಳಿಸಿ ಇದು ಮಾಡ್ತಿದ್ದೆ, ನೀವು ಸ್ವಲ್ಪ ಅಲ್ಲಿ ಹೇಳಿಕ್ಕೆಲ್ಲ. ಅವಾಗ ಹೇಳು, ನಾವೇನು ಬೋರ್ಡ್ ಹಾಕೊಂಡು ತಿರುಗೋದೇನೋ ನಾನು ಕಾಳಿನೌಡ ಅಂತ. ಅವನು ಕಡೆಗೆ ಎಲ್ಲಿಗೂ ಹೋಗ್ಬೇಕಿದ್ದ ಅವ್ರು 3 ಜನ ಇಳಿಸಿ, ಆಮೇಲೆ ಇವ್ರು ಬಾಬಾ ಆಟ ಕಾಣ್ತೀಯಾ ಕೇಳ್ರಿ ಕಾಳಿನೌಡ, ಆಟ ನೋಡ್ತೀರಾ ಹಾಗೆ? ನಾನು ನೋಡ್ತೀನಿ ಗುರುಗಳ, ನಿಮ್ದು ಆಟ ನೋಡಿದ್ರೆ ಸುಮಾರು ದಿವಸ ಆಯ್ತಂತ. ಕಡೆಗೆಲ್ಲಿ ಚೌಕಿ ಕರ್ಕೊಂಡೋಗಿ ಪಾಸ್ ಕೊಡ್ಸಿದ್ರು. ಬೆಳಗಾಪುರ ಆಟ ಕಣ್ಕೊಂಡು ಇವ್ರ ಕಾಲಿಗೆಲ್ಲ ಬಿದ್ದು ಹೋದ ಡ್ರೈವರ್. ಅದೇ ಎಲ್ಲೂ ತಾನು ಕಾಳಿನೌಡ ಅಂತ ಪರಿಚಯ ಮಾಡಿಸ್ಕೊಳಕ್ ಹೋಗೋದಿಲ್ಲ, ಜನರೇ ತಿಳ್ಕೊಳಕ್. ಯಾಕಂದ್ರೆ ಆ ಒಂದು ಮತ್ತೆ ಅದೇ ರಂಗಸ್ಥಳದಲ್ಲಿ ಹುಲಿ ಬಿಟ್ರೆ ಮತ್ತೆ ಉಳಿದ ವಿಷಯದಲ್ಲಿ ಭಾರಿ ಕುಕ್ಕಲು. ಅಲ್ಲಿ ಆಟ ನಡೀತಾ ಇರುವಾಗ ಅಲ್ಲಿ ಯಾರ್ದಾರು ಗೋಧಿ ಕೇಳಿದ್ರೆ ರಾಮಣ್ಣ, ಚಂಡಿ ರಾಮಣ್ಣ ಕರೆದು, ಏಯ್ ರಾಮಣ್ಣ ಅಲ್ಲಿ ಗೋಧಿ ಬಿದ್ದಿತ್ತಲ್ಲ ಅಂತ ಅವ್ರು ಭಾರಿ ಕುಕ್ಕಲ. ಮತ್ತೆ ಅವರು ಜೊತೆಲಿದ್ದ ಒಂದು ಭಾಗವತರನ್ನ ಹುರಿದುಂಬಿಸುವುದು ಆ ಶೈಲಿ ಅದು ಭಾರಿ ಇರ್ತದೆ. ಯಾಕಂದ್ರೆ ಇಲ್ಲಿ ವಡ್ಡರ್ಸಿಯಲ್ಲಿ ಅವರಿರುವಾಗ 86-87 ಇಸ್ವಿಯಲ್ಲಿ ಅವಾಗ ಸತಿ ಸುಶೀಲೆ ಪ್ರಸಂಗ ಹಾಕಿಬಿಟ್ಟಿದ್ರು. ಅದು ನಮ್ಮ ಸಾಲಗೆ ಮೇಳದಲ್ಲಿ ಆಡೋದಲ್ಲೇ ಹೊಸದಾಗಿ ಅವ್ರು ಕಂಡಿಡ್ತಾರು. ಇವ್ರ ಹತ್ರ ಕೇಳದೆ ಹಾಕಿಬಿಟ್ಟಿದ್ದಾರೆ, ಸಿಟ್ಟು ಇತ್ತು ಅದಕ್ಕೆ, ಯಾರ ಹತ್ರ ಕೇಳಿ ಪ್ರಸಂಗ ಇಟ್ಟಿದ್ರು ಅಂತ. ನಾನು ಸತಿ ಸುಶೀಲೆ ನಮ್ಮ ಮಂದರ್ತಿ ಮಳದಲ್ಲಿ ಇರುವಾಗ ನರಸಿಂಹ ಶೆಟ್ಟರು ಭಾಗವತರು, ಅಣ್ಣ ಹರಡಿ ಹಣ್ಣು ಗಾಣಿಗರು, KP ಹೆಗಡೆಯವರು ಎಲ್ಲ ಇದ್ದಾಗ ಸತಿ ಸುಶೀಲೆ ಆಗ್ತಾ ಇತ್ತು. ಹಿರಂಗ ಸುಬ್ಬಣ್ಣ ಗಾಣಿಗರು ಸುಶೀಲೆ, ಹರಾಡಿ ಸರ್ವ ಗಾಣಿಗರು ದುರ್ಜಯ, ಇದೆಲ್ಲ ಆಗ್ತಾ ಇತ್ತು. ನಾನು ನೋಡಿದ್ದೇನೆ ಅದನ್ನು. ಇವರು ಮುಂಚಿನ ದಿವಸ ಕ್ಯಾಂಪಲ್ಲಿ ನನ್ನ ಹತ್ರ ಕೇಳಿದ್ರು, ನಾಳೆ ಅಂತ ಪುಸ್ತಕ ಗೊತ್ತಾ? ನಾನು ಕೇಳಿದ್ರು. ಹೌದು ಸತ್ಯಸುಶೀಲೆ ಅಂದ್ರೆ ಪುಸ್ತಕ ಇತ್ತಾ? ಪುಸ್ತಕ ಇಲ್ಲ. ಆಟ ಮಾಡೋದು ಇಲ್ಲ ಅಂದ್ರೆ ಏನ್ ಬೇಜವಾಬ್ದಾರಿ ಹುಡುಗರು ಮಾರ, ನೀವೆಲ್ಲ ಎಂತ ಯಕ್ಷಗಾನದಲ್ಲಿ ಇನ್ನೆಲ್ಲ ಮಾಡ್ತೀರೋ ಬಿಡ್ತೀರೋ, ಏನ್ ಮಾಡ್ತೀರ ಎಂತ ಮಾಡೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಮತ್ತೆ ನರಸಿಂಹ ಥಿಯೇಟರ್ ಹತ್ರ ಪುಸ್ತಕ ಎತ್ಕೊಂಡು ಹೋಗಿ ತಕೊಂಡು ಸಾಯಂಕಾಲ ಬೇಬ ಚೌಕಿ ಶಿರೋಧಾರಿ ಹೊರಟೆ. ಬೆಳಿಗ್ಗೆ ನಮ್ದೊಂದು ಲ್ಯಾಬ್ರೇಟರಿ ಸ್ಕೂಟರ್ ತಗೊಂಡು ಹೊರಟೆ ಒಂದು ಅಲ್ಲಿ ಮತ್ತೆ ನರಸಿಂಹ ಥಿಯೇಟರ್ ಮನೆಗೆ ಹೋಗುವಾಗ ಭಾಗವತರು ಇಲ್ಲ, ಶಿವಮೊಗ್ಗದಲ್ಲೂ ಹೋಗಿದ್ರಂತೆ. ಎಷ್ಟು ಅವಾಗೆಲ್ಲ ಫೋನಲ್ಲಿ ಇರಲಿಲ್ಲ, ಮೊಬೈಲ್ ಗಿಬೈಲ್ ಇರಲಿಲ್ಲ. ಅಲ್ಲಿ ಮನೇಲಿ ಕೇಳಿದೆ ನಾನು, ಎಷ್ಟೊತ್ತಿಗೆ ಬರ್ತಾರೆ? ಬರ್ತಾರೆ ಆ ಬಸ್ಸಿಗೆ ಬರ್ತಾರೆ, ಖಜಾನಕ್ಕೆ ಬರ್ತಾರೆ, ಮನೆಗೆ ಬರ್ತಾರೆ ಅಂದ್ರೆ 12 ಗಂಟೆ ಆದ್ರೂ ಅವ್ರು ಬರಲಿಲ್ಲ. ನನಗೆ ಮುಂಚೆ ನಿದ್ರೆ ಬಿಟ್ಟಿದಲ್ಲ, ನಿದ್ರೆ ಬರೆದ್ರೆ ನೋಡು ಅಂತ ಹೇಳಿ ಸೀರೆ ಮನೆಗೆ ಹೋದೆ. ಮನೆಗೆ ಹೋಗಿ ರಾತ್ರಿ 7 ಗಂಟೆಗೆ ಬಂದೆ, ವಡ್ಡರ್ಸೆ ಕ್ಯಾಂಪಿಗೆ ಬಂದೆ. ಬರುವಾಗಲೇ ಇವರು ದೂರ್ವಾಸ ಮುನಿಗಳು ಕೂತಾಗಿತ್ತು ಚೌಕಿಯಲ್ಲಿ. ಇವರು 6 ಗಂಟೆಗೆ ಬಂದು ಕೂತಿದ್ರು ಚೌಕಿಯಲ್ಲಿ. ಗಣಪತಿ ವೇದಿಕೆ ಹಿಂದೆ ಕೂತಿದ್ರು, ಯಾವ್ದಾದ್ರು ಪುಸ್ತಕ ಓದ್ಕೊಂತ ಕೂತಿದ್ದೆ. ಸುಶಿಷ್ಟ ಅಲ್ಲ, ಬೇರೆ ಯಾವ್ದು ಪುಸ್ತಕ. ನಾನು ಮೆಲ್ಲ ಸೈಗಳು ಬಂದ ಬ್ಯಾಗ್ ಇಟ್ಟೆ. ಪುಸ್ತಕ ತಂದೇನೋ? ಪುಸ್ತಕ ಅಲ್ಲಿ ಅವರು ಇರ್ಲಿಲ್ಲ ಬಾಬು. ನಾನು 12 ಗಂಟೆ ಕಾದೆ, ಮತ್ತೆ ಅವ್ರು ಇರ್ಲಿಲ್ಲ, ಹಾಗೆ ಬಂದೆ. ಅಲ್ಲ ಏನ್ ಜವಾಬ್ದಾರಿ ಮರ ನಿಮ್ದು? ಅಲ್ಲ ಆಟ ಮಾಡೋದು ಬೇಡ? ಆಯ್ತು, ನಿನ್ ಕತೆ ಗೊತ್ತಾದ? ಸತ್ಯಸುಶೀಲ ಕತೆ ಗೊತ್ತಾ ನಿನ್ಗೆ? ಹೌದು, ನಾನು ಮಂದರ್ತಿ ಮೂಲದಲ್ಲಿ ನೋಡಿದ್ದೆ. ನಾನು ಅವಾಗ ವೇಷ ಎಲ್ಲ ಮಾಡ್ತಿದ್ದೆ, ಸಂಗೀತ ಮಾಡ್ತಿದ್ದೆ, ನೋಡಿದ್ದೆ. ಹಾಗಾದ್ರೆ ಅದೊಂದು ಸೀನ್ ಲಿಸ್ಟ್ ಬರೀ, ಕಲಾವಿದರಿಗೆಲ್ಲ ಹೇಳ. ಅಲ್ಲ ಹರಟೆಯವರಿಗೆ ಗೊತ್ತಿರ್ಬೋದು, ಅವರೆಲ್ಲ ವೇಷ ಮಾಡ್ತಾರೆ. ಒಂದು ಐರೋಡಿಯವರಿಗೆ ಗೊತ್ತಿದೆ. ಎಲ್ಲ ಸೀನ್ ಲಿಸ್ಟ್ ಮಾಡಿ ಪದ್ಯ ಅಂತ ಮಾಡ್ತೇವೆ. ಪದ್ಯ ಬಾಯಿ ಬಂದು ಹೋಗೋದು ಮತ್ತೆ ಅಂತ ಕೊಡು, ಒಟ್ಟು ಮರ್ಯಾದೆ ಉಳಿಸ್ ಅಂದ್ರು. ಕಡೆಗೆ ನಮ್ಗೆ ಇವ್ರದ್ದು ಇಷ್ಟು ಅಪ್ಪಣೆ ಸಿಕ್ಕಿದ ಮೇಲೆ ಏನ್ ಬೇಕಾದ್ರೆ ಮಾಡೋಂತ ಒಂದು ಪರ್ಮಿಷನ್ ಕೊಟ್ಟರಲ್ಲ, ಖುಷಿ ಆಗ್ಬಿಟ್ಟೆ. ಸೀನ್ ಲಿಸ್ಟ್ ಮಾಡ್ಕೊಂಡೆ, ಇಂಥವ್ರದ್ದು ರಾಜಂದ ಒಂದು ಪ್ರವೇಶ ಅದೆಲ್ಲ ಮಾಡ್ಕೊಂಡೆ. ಇದು ಕಲಾವಿದರ ಹತ್ರ ಹೋಗಿ ಎಲ್ಲ ನೋಡಿ ಈ ರೀತಿ ಅದನ್ನ ಮತ್ತೊಂದು ಸೀನ್ ಲಿಸ್ಟ್, ಅದನ್ನ ಮತ್ತೊಂದು ಇದು ಬರದೆ. ಆವಾಗೆಲ್ಲ ಜೆರಾಕ್ಸ್ ಇರ್ದಿಲ್ಲ, ಅಲ್ಲಿ ಚೌಕಿಯಲ್ಲಿ ಅದನ್ನ ಅನಿಸಿ ನೋಡಿ ಸೀನ್ ಲಿಸ್ಟ್ ಹೀಗೆ. ಅದರಲ್ಲಿ ಹರಟರಿಗೊಬ್ಬರೇ ಗೊತ್ತು, ಮತ್ತೆ ಯಾರಿಗೂ ಅಷ್ಟು ಗೊತ್ತಿದ್ದಿಲ್ಲ. ಹೌದು, ಮತ್ತೆ ಹಲ್ಲಡಿ ಜೇರಮಣ್ಣಿಗೊಂದು ಗೊತ್ತು, ಅವರು ಸಾಹಿತ್ಯ ಮಾಡ್ತಿದ್ರು. ಕಡೆಗೆ ಮತ್ತೆ ಇವ್ರಿಗೆ ಯಾಜರಿಗೆಲ್ಲ ಅಷ್ಟು ಅದ್ರದ್ದು ಇದಿಲ್ಲ, ಟಚ್ ಇಲ್ಲ. ಸುಶೀಲ ಇದು ಅಷ್ಟು ಟಚ್ ಇದ್ದಿಲ್ಲ. ದುರ್ಜಯ ಇದೆಲ್ಲ ಎಲ್ಲ ಹೇಳಿದೆ. ಕಡೆ ಪುಸ್ತಕ ನೀವು ನೋಡಿ ಅರ್ಥ ಹೇಳಿ ಮುಗಿಸಿದಲ್ಲಿ ನನ್ನ ಪದ್ಯ ಉಂಟು, ಭಾಗವತರು ಹೇಳಿದ್ದಾರೆ ಏನ್ ಬೇಕಾದ್ರೆ ಹೇಳಂತ, ಅದರಿಂದ ಫುಲ್ ಪರ್ಮಿಷನ್ ನನಗೆ ಅಂತ ಹೇಳಿ ಆಯ್ತು. ಪ್ರಸಂಗ ಶುರುವಾಯ್ತು. ಪ್ರಸಂಗ ಶುರುವಾಗಿ
ಅವರು ಎಲ್ಲಿಗೆ ಅರ್ಥ ನಿಲ್ಲಿಸ್ತಾರೆ, ಅವ್ರ ಕತೆ ಗೊತ್ತಲ್ಲ, ಕತೆ ಒಂದು ಹೀಗೆ ಅಂತ ಹೇಳಿದ್ರೆ ನಿಲ್ಲಿಸಿದ್ರೆ ನಮ್ಗೆ ಕೂಡಲೇ ಪದ್ಯ, ಅದು ಗದಾಯದದ್ದು, ಶಶಿಪುರನಿದ್ದು, ಕಲಿಕ್ರೋಧನದ್ದು, ಮಾವಿನಿ ಭಾಗ್ಯದ್ದು, ಶಾಸ್ತ್ರ ಯಾವ್ದು ಏನೋ ಅಂತೂ ಅಲ್ಲಿಗೆ ಆ ಸನ್ನಿವೇಶಕ್ಕೆ ಸರಿಯಾಗುವ ಪದ್ಯ ಹೇಳ್ತಾ ಇದ್ದೆ. ಒಂದು ಹೋಗಿ 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 12:30 ಆಯ್ತು. ಇವರು ಎದ್ದು ಕೂತ್ಕೊಂಡು, ಯಾಕಂದ್ರೆ ಅದು ಕ್ರಾಸ್ ಅಲ್ಲಿ ಚೌಕಿತ್ತು, ತೋರ್ತಾ ಇತ್ತು ನನಗೆ, ನೋಡ್ತಾ ಇದ್ದೆ ನಾನು ದುರ್ಗುಟ್ಕೊಂಡು. ಇವರು ಶಂಕರ ಭಗವತ್ರ ಅಂತ ಹೇಳ್ತಾ ಇದ್ದೆ, ಎಂತೆಲ್ಲ ಹೇಳ್ತಾ ಮಾರೆ ಅವ ಪದ್ಯ, ಆದ್ರೆ 12 ಗಂಟೆಗೆ ಆಗ ಮಾಡಲಿ ಎಂತೆಲ್ಲ ಹೇಳ್ತಾರೆ, ಅಯ್ಯೋ ದೇವರೇ. ಕಡೆಗೆ ಇವರು ಶೃಂಗಾರಾಗಿ ಬಂದು ಆ 1 ಗಂಟೆಗೆ ಆ ರಂಗಸ್ಥಳದ ಬದಿಯಲ್ಲಿ ಲೈಟಿಂಗ್ ರೂಮ್ ನಲ್ಲಿ ನಿಂತ್ಕೊಂಡು ನಮಸ್ಕಾರ ಗುರುಗಳೇ ಅಂದ್ರು ನನಗೆ. ನಾನು ಕೂತಿಲ್ಲ, ನಾವು ಇಳಿಲಿಕ್ಕೆ ರೆಡಿ ಆಯ್ತೀನಿ ಮಾಡಿ. ಏನೆಲ್ಲ ಹೊಗಳಿದ್ರಿ ಅಣ್ಣ, ಆಯ್ತಾಯ್ತು. ನಂತರ ಸೀದಾ ರಂಗಸ್ಥಳ ಬಂದು ಆಯ್ತಾಯ್ತು ನಿವಾಸ ಒಳ್ಳೆ ಪದ್ಯ ಹೇಳ್ತೀನಿ ಅಂದ್ರು. ನಮ್ಗೆ ನಿವಾಸ ಅಂದ್ರೆ ಅದೊಂಥರ ನಮ್ಮ ಸಂಸ್ಕೃತದಲ್ಲಿ ಬೈದಾಗೆ ಭಾರಿ ಗಂಭೀರವಾದ ಶಬ್ದ. ನಮ್ಗೆ ಅವ್ರ ಹತ್ರ ಬಯಸ್ಕೊಳ್ಳೋದೇ ಒಂಥರ ಖುಷಿ ಅವ್ರ ಹತ್ರ ಆಯ್ತಲ್ಲ. ಯಾಕಂದ್ರೆ ಅವ್ರು ಬೈಯೋದು ಇಲ್ಲ, ಅವರ ಹೊಗಳೋದು ಇಲ್ಲ, ಬೈಯೋದ್ರೆ ಒಂಥರ ಹೊಗಳೋದಂತ ಇಲ್ವೇ, ಅಂದ್ರೆ ಬೇರೆಯವ್ರ ಹತ್ರ ಹೊಗಳ್ತಾರೆ, ಬೈಯೋದಂತರ ಖುಷಿ, ನಮ್ಗೊಂಥರ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಇವರು 1 ಗಂಟೆ ಕೂತ್ಕೊಂಡು ಬೆಳಗ್ಗೆ ಹೇಳೋದು ಅದೇ. ಅಂದ್ರೆ ನಾನು ಸ್ವಲ್ಪ ಪ್ರಚಲಿತ ಇದ್ದ ಪ್ರಸಂಗದ ಪದ್ಯ ಎಲ್ಲ ಹೇಳ್ತಿದ್ದೆ, ಇವರು ಕುಮಾರ ವಿಜಯಂತೆಲ್ಲ ಹೇಳ್ತಿದ್ರು. ಅವಂತೂ ಬೆಳಗ್ಗೆ ಮಾಡಿದ್ರು, ಬೆಳಗಾಯ್ತು ಅಂದ್ರೆ ಸೀನ್ ಲಿಸ್ಟ್ ಇತ್ತು, ಬೆಳಗಾಯ್ತು. ಅವರು ಎಲ್ಲ ನೋಡಿರ್ಬೇಕು, ಇಲ್ಲಾಂದ್ರೆ ಅಷ್ಟು ಮಾಡ್ಲಿಕ್ಕೆ ಸಾಧ್ಯ. ಆದ್ರೂ ಆಮೇಲೆ ಬೆಳಿಗ್ಗೆ ಹರಾರ ಅಂತ ನರಸಿಂಹ ಶೆಟ್ಟಿ ಭಾಗವತರು ಆ ದಿವಸ ಯಕ್ಷಗಾನಕ್ಕೆ ಬಂದಿದ್ರಂತೆ. ಅವ್ರು ಬರುವಾಗ ಏನೋ 9 ಗಂಟೆ 10 ಗಂಟೆ ಆಯ್ತು. ಶಿವಮೊಗ್ಗದಿಂದ ಬಂದವರು ಸತಿಸೃಷ್ಟಿಯಲ್ಲಿ ಪ್ರಸಂಗ ಸಾಲಗಮನದಲ್ಲಿ ಹೇಗೆ ಮಾಡ್ತಾರೆ ನೋಡು ಅಂತ, ಯಾಕಂದ್ರೆ ಅವ್ರು ಭಾರಿ ಇಷ್ಟದ ಪ್ರಸಂಗ ಸತಿಸೃಷ್ಟಿಯಲ್ಲಿ ನೋಡೋದು ಬಂದಿದ್ರು. ಅವರು ಬೆಳಿಗ್ಗೆ ಹೀಗೆ ಚೌಕಿಯಲ್ಲಿ ಬಂದ್ಕೊಂಡು ಅವ್ರು ನೋಡಿಕೊಳ್ಳೆ ಇಬ್ಬರಿಗೂ ನಗು, ನನಗೂ ನಗು. ನಾವ್ರಂದ್ರೆ ಅಣ್ಣ ನಿಮ್ಮಿಬ್ಬರು ಗುರು ಶಿಷ್ಯರಿ ನಮಸ್ಕಾರ ಅಣ್ಣ, ಒಂದಾರು ಸತಿಸೃಷ್ಟಿಯಲ್ಲೇ ಪದ್ಯ ಹೇಳಿದ್ರೆ ನೀವು? ಇಲ್ಲ ಭಗವತ್ರ, ಅದು ಪ್ರತಿ ಬೇರೆ, ಪ್ರತಿ ಇಲ್ಲ ಖಂಡಿತಲ್ಲ, ಅಲ್ಲ ಪ್ರತಿ ಇಲ್ಲ. ಆಯ್ತಾಯ್ತು ಬೆಳಗ್ಗೆ ಮಾಡ್ರಿ ಕಥೆ ಒಂದು ಮಾತ್ರ ಕರೆಕ್ಟ್ ಅದೇ ನಮ್ಮನೆ ಬಂದಿತ್ತು, ಪದ್ಯ ಮಾತ್ರ ನಾನು ಗೆಲ್ಲಿಸಿದೆ. ಇದು ಬಹುಶಃ ಪುಸ್ತಕ ಇಲ್ಲದೆ ಇಬ್ರದ್ದು ಪ್ರತಿ ಇಲ್ಲ ಪ್ರತಾಪಿಗಳ ಇವರು ಅಮ್ಮಂಗ ಆಯ್ತು ಅಂತ ಇವರಿಗೆ ಅಡಿ ಕಟ್ಕೊಂಡ ನಡ್ಕೊಂಡಾಗಿ ಶಿಷ್ಯ ಅಮ್ಮಗ. ಅದೇ ತರ ನೋಡಿ ಮತ್ತೆ ಯಾರಾದ್ರು ಹೇಳ್ತಾ ಇದ್ರು, ಏನ್ ಮಾಡ್ತಿದ್ರು ಅವರು ನನ್ನನ್ನ ಶಸ್ತ್ರಾಸ್ತ್ರ ಕೊಟ್ಟು ಯುದ್ಧಕ್ಕೆ ಕಳ್ಸಿರೋ ದೊಡ್ಡ ಕಥೆ ಇಲ್ಲ, ಪುಸ್ತಕ ಕೊಟ್ಟು ರಂಗಸ್ಥಳ ಕಳ್ಸೋದು ದೊಡ್ಡ ಕಥೆ ಇಲ್ಲ. ಶಸ್ತ್ರಾಸ್ತ್ರ ಇಲ್ಲದೆ ಯುದ್ಧಕ್ಕೆ ಹೋಗಂತ ಕಳ್ಸಿದ್ರಲ್ಲ, ಪುಸ್ತಕ ಇಲ್ಲದೆ ಕಳ್ಸಿದ್ರಲ್ಲ, ಹೇಳು ಅಂತ. ಅದು ನಮ್ಗೊಂಥರ ಚಾಲೆಂಜ್ ಆಯ್ತು. ಮಾಡ್ಬೇಕಾದ್ರೆ ಭಾಗತ್ರ ಇಷ್ಟು ಸಪೋರ್ಟ್ ಕೊಟ್ಟರು. ಅದೇ ತರ ಒಂದು ವ್ಯಕ್ತಿ ಒಬ್ಬ ಕರ್ಣ ಮಾಡ್ಲಿಕ್ಕಿದ್ದನು ಹೊಸಬ್ರಿಗೆ ಹೇಗೆ ಈ ಬಾ ರಂಗಸ್ಥಳಕ್ಕೆ ಅಂದ್ರೆ ಇವರು ಅದನ್ನ ಅವನ ಹತ್ರ ಇರುವ ಯಾವುದೇ ಒಂದು ವೀಕ್ನೆಸ್ ಪಾಯಿಂಟ್ ಅನ್ನ ಪ್ರೇಕ್ಷಕರಿಗೆ ತೋರಿಸದಿದ್ದ ಹಾಗೆ ಅವನ ಹತ್ರ ಇರೋ ಪ್ಲಸ್ ಪಾಯಿಂಟ್ ಗಳನ್ನ ಕ್ಯಾಚ್ ಮಾಡಿ ಅವನನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಅದು ಅವನಿಗೆ ಹೌದಪ್ಪ ಕರ್ಣ, ಈ ಕೋಡೀಶ್ವರ ಗಾಣಿಗರು ಇವ್ರಲ್ಲ ಎಂತೆಂತ ವೇಷ ಮಾಡ್ತಿದ್ರು ಅವರು. ಮತ್ತೆ ಕೊಂಡದಕಳ್ಳಿಯವರು ಸ್ಟಾರ್ಟಿಂಗ್ ಬರೋ ಬಾರಿ ಹೆದರಿದ್ರು. ಅವ್ರ ಅಜ್ಜೆ ಬಂದು ಕೊಂಡದಕಳ್ಳಿಯವರು ಇವ್ರ ಕೈ ಮೇಲೆ ಇಟ್ಟು ಮೊಮ್ಮಗನ ಒಂದು ಇದು ಮಾಡಿ ಅಂತ ಹೇಳುವಾಗೆಲ್ಲ ಅದನ್ನ ಕೊಂಡದಕಳ್ಳಿಯವ್ರನ್ನೆಲ್ಲ ಎಷ್ಟು ಅದು ಸ್ಟಾರ್ ಮೇಕರ್ ಮಾಡಿದ್ದು ನಾವು ಪಾಪ. ಯಾಕಂದ್ರೆ ತುಂಬಾ ದಯಾಮಿ. ಯಾಕಂದ್ರೆ ನಾನು ಮದುವೆ ಆದ 89ರಲ್ಲಿ ಆವಾಗ ಆ ವರ್ಷ ಅಲ್ಲಿ ಬೊಂಬಾಯಿ ಸಾಧು ಶೆಟ್ರು ಹೇಳಿದ್ರು, ಈ ವರ್ಷ ಸ್ವಲ್ಪ ಚೇಂಜ್ ಮಾಡುವ, ನಿಮ್ಗೆ ಒತ್ತು ಭಾಗತ್ರ ಬೇರೆ ಮತ್ತೊಬ್ಬರನ್ನ ಕೊಡ್ತೀನಿ. ನೋಡ್ರಿ ಬೇಡ ಪಾಪ ಮದಿಗಿದಿ ಮಾಡ್ಕೊಂಡಿದ್ದು ಸ್ವಲ್ಪ ಕಷ್ಟದಂಗಿದ್ದ, ಅವನಿಗೆ ಕೊಡಿ. ಹೇಳ್ತಾನೆ ಪದ್ಯ ಹೇಳ್ತಾನಲ್ಲ, 12 ಗಂಟೆಗೆ ಹೇಳ್ತಾನೆ. ಮತ್ತೆ ಬೇರೆ ಬೇರೆ ಭಾಗದಾಗ ಆಗಿದ್ರೆ ಅತಿಥಿ ಅಂತ ಹಾಕಿ ಒಟ್ಟು ಅವನು ಇರು ಸದಸ್ಯ ಇರು ಅಂದ್ರೆ ಅವರು ಬರೀ ಅವನು ರಂಗಸ್ಥಳಲ್ಲ, ಅವನ ವೈಯಕ್ತಿಕ ಜೀವನಕ್ಕೂ ಸ್ಪಂದಿಸ್ತಾ ಇದ್ರು ಪಾಪ. ಯಾಕಂದ್ರೆ ಅವರು ಅದು ತೀರ್ಕೊಂಡ ಮೇಲೆ ನಮ್ದೆಲ್ಲ ಏನೋ ಆಯ್ತು ದುರಂತ ಆಯ್ತು. ಇವಾಗಲೂ ಎಣಿಸ್ತದೆ. ಇನ್ನೊಂದು ಅವರು ತುಂಬಾ ವರ್ಷ ನಮಗೆ ಗೈಡ್ ಆಗಿ ಇರಬೇಕಿತ್ತು ಅಲ್ಲ. ಅವರು ಮನಸ್ಸಿನ ಪ್ರಕಾರ ಅವರು ಆದಷ್ಟು ಬೇಗ ನಿವೃತ್ತಿ ತಗೊಂತ ಇದ್ರು. ಯಾಕಂದ್ರೆ
ಸ್ವಲ್ಪ ಉದ್ಯಮ ರಂಗಕ್ಕೆ ಇಳಿಯೋ ಒಂದು ಚಾನ್ಸ್ ಇದ್ದಿತ್ತು, ಅವರು ಮನಸ್ಸಿದ್ದಿತ್ತು. ಬೇಡ ಇದೆಲ್ಲ ಸಾಕು ಅಂತ ಅವರಿಗೆ ಅನಿಸ್ತಾ ಇತ್ತು ಸ್ವಲ್ಪ ಟೈಮ್ನಲ್ಲಿ. ಮತ್ತೆ ಏನು ಹೇಳುದು, ಎಲ್ಲದೂ ಸಿಹಿ ನೆನಪುಗಳೇ, ಕಹಿ ನೆನಪುಗಳು ಯಾವುದಿಲ್ಲ, ಎಲ್ಲ ಸಿಹಿ ನೆನಪುಗಳೇ. ಅದನ್ನ ಹೇಳಲಿಕ್ಕೆ ಹೋದ್ರೆ ಅರ್ಧ ಗಂಟೆ ಅಲ್ಲ, ಒಂದು ತಿಂಗಳಿದ್ರೂ ಸಾಕಾಗೋದಿಲ್ಲ. ಆದ್ರೆ ನನಗೆ ನನ್ನ ವೈಯಕ್ತಿಕವಾಗಿ ಬೇಜಾರೇನಂದ್ರೆ, ಅವ್ರ ಜೊತೆಲಿ ಇದ್ದ ಒಂದು 5-6 ವರ್ಷ ಅವ್ರನ್ನ ನಾನು ಪೂರ್ಣ ಪ್ರಮಾಣದಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲ. ಎಲ್ಲೋ ನಾನು ಒಂಥರ ಹುಡುಗಾಟಿಕೆ ಮಾಡಿಕೊಂಡೆ ಅನಿಸ್ತದೆ. ಮತ್ತೆ ಅವರು ಅದೇ ಕಲಾವಿದರ ಜೊತೆಯಲ್ಲಿ ತುಂಟಾಟ, ಈ ಕೋಟ ವೈಕೊಂಠಣ್ಣ ಮತ್ತೆ ಐರೋಡಿ ಅವರು ಇವರೆಲ್ಲ ರಂಗಕ್ಕೆ ಬಂದಾಗ ಅವರು ಸಣ್ಣ ಹುಡುಗರಾಗ್ಬಿಡ್ತಾರೆ. ಅಂದ್ರೆ ಅದೇ ಬಾಲ್ಯದ ಶ್ರೀಕೃಷ್ಣನ ಲೀಲೆ ಏನಿದೆ ಅದನ್ನ ಅವರಲ್ಲಿ ನಾನು ನೋಡಿದ್ದೀನಿ. ಯಾಕಂದ್ರೆ ಅದೇ ಕೃಷ್ಣ ಪರಮಾತ್ಮ ಇದ್ದಾಗ ಕೃಷ್ಣ ಪರಮಾತ್ಮನ ಒಂದು ಇದಿದ್ರು ಆ ಬಾಲಲೀಲೆಗಳು, ತುಂಟಾಟ, ಎನಿ ಟೈಮ್ ತುಂಟಾಟ. ಒಂದು ಯಾವ್ದಾರ ಏರಿಯಾದಲ್ಲಿ ಯಕ್ಷಗಾನ ಗೊತ್ತಿಲ್ಲ ಜಾಗದಲ್ಲಿ ಬೆಳಿಗ್ಗೆ ನಾನು ಮಂಗಲಕ್ಕೆ ತಾಳ ಕೊಟ್ಟು ಕೂಡಲೇ ಅಲ್ಲಿ ನಂದಿ ಶೆಟ್ಟಿ ಟೊಪ್ಪಿನ ತಲೆ ಮೇಲೆ ಹಾಕೊಂಡು ಇಡೀ ಸಭೆಗೆಲ್ಲ ಒಂದು ಸುತ್ತು ತಿರುಗಿ ಬರುವುದು, ಇದೆಲ್ಲ ಗಮ್ಮತ್ ಮಾಡ್ತಾ ಇರ್ತಿರ್ತದೆ, ಖುಷಿ ಪಡ್ತಾ ಇರ್ತಿದ್ವಿ. ಅವ್ರ ಜೊತೆಲಿ ಅಷ್ಟು ವರ್ಷ ಇದಿನ್ನಲ್ಲ ಅನ್ನೋ ಒಂದು ನೆಮ್ಮದಿ. ಇವಾಗ ಅವ್ರ ಬಗ್ಗೆ ಈ ರೀತಿ ಒಂದು ಯೂಟ್ಯೂಬಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀರಿ ಅಂತ ನಮ್ಮ ಕಾಮತ್ರಿ ಹೇಳಿದಾಗ, ಗಣೇಶ್ ಕಾಮತ್ರಿ ಹೇಳಿದಾಗ ತುಂಬಾ ಸಂತೋಷ ಆಯ್ತು. ಮಾಡಲೇಬೇಕಾದ್ದೆ, ಯಾಕಂದ್ರೆ ಮಾಡಲೇಬೇಕಾದ್ದು, ಅದನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರಿಗೂ ನನಗೆ ನನ್ನ ಅನಂತ ಕೃತಜ್ಞತೆಗಳು. ಮತ್ತೆ ನಾವ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ರೆ ಅದೆಲ್ಲ ಈ ಅರ್ಧ ಗಂಟೆಯಲ್ಲಿ 10 ನಿಮಿಷದಲ್ಲಿ ಹೇಳುವಂಥದ್ದಲ್ಲ. ಅದು ಕೂತು ಮಾತಾಡಿದ್ರೆ 1 ವರ್ಷ ತನಕ ಅವ್ರ ಬಗ್ಗೆ ಹೇಳ್ತಾ ಇರ್ಬೋದು. ಯಾಕಂದ್ರೆ ಅಷ್ಟು ಸವಿ ನೆನಪುಗಳಿದೆ ನನ್ನ ಭಂಡಾರದಲ್ಲಿ. ಆಗಲಿ ಈ ಸಮಯದಲ್ಲಿ ಇದಕ್ಕೆ 1-2 ಮಾತುಗಳಿಗೆ ನನಗೆ ಅವಕಾಶ ಮಾಡಿಕೊಟ್ಟಂತ ಗಣೇಶ್ ಕಾಮತ್ ಅವರಿಗೂ ಅವರ ಒಂದು ತಂಡದ ಸದಸ್ಯರಿಗೆಲ್ಲ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಸದಾಶಿವ ಕೊಕ್ಕರ್ಣಿ.